ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಟೆಂಪಲ್ಗೆ ಅಂತ ಹೋಗ್ತಾ ಇದ್ದೀವಿ. ನಾವು ಪ್ರತಿ ಮಂತ್ ಕೂಡ ಹೋಗ್ತೀವಿ. ಅಮಾವಾಸ್ಯೆ ಹುಣ್ಣಿಮೆ ಬಂದಾಗೆಲ್ಲ ಹೋಗ್ತಾನೆ ಇರ್ತೀವಿ. ಆದರೆ ನನಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲದೆ ಇದ್ದಾಗಲಿಂದ ನಾನು ಒನ್ ಮಂತ್ ಆಗಿದೆ ಹೋಗೇ ಇರಲಿಲ್ಲ. ನಮ್ಮ ಹಸ್ಬೆಂಡ್ ಮಾತ್ರ ಮಕ್ಕಳು ಕರ್ಕೊಂಡು ಹೋಗಿದ್ದು ಬರ್ತಾಯಿದ್ರು. ಆದರೆ ಇವತ್ತು ಯಾಕೋ ಹೋಗಬೇಕು ಅನಿಸ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಆದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಜನ ಏನು ಇರಲ್ಲ ಜಾಸ್ತಿ. ಯಾವಾಗಲೂ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಜಾಸ್ತಿ ರಶ್ ಇರ್ತಾರೆ. ಇವತ್ತು ಸೋಮವಾರ ಆಗಿರೋದ್ರಿಂದ, ಹುಣ್ಣಿಮೆ ಆಗಿರೋದ್ರಿಂದ ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದೀವಿ ಅಷ್ಟೇ. ಆ ಕಡೆ ರೋಡೆಲ್ಲ ಇದು ಮಾಡಿಬಿಟ್ಟಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ಕಡೆ ಬೇರೆ ರೋಡ್ ಕಡೆ ಹೋಗ್ತಾ ಇದ್ವಿ, ಬೇರೆ ರೋಡ್ ಕಡೆಯಿಂದ ಹೋಗ್ತಾ ಇದ್ದೀವಿ. ಇದು ಈಗ ಹೊಸ್ದಾಗಿ ಮಾಡಿರೋ ರೋಡು ತುಂಬ ಚೆನ್ನಾಗಿದೆ. ಮತ್ತು ನೀವು ಏನಾದರೂ ನಮ್ಮೂರಿಗೆ ಶಿವನ ಸಮುದ್ರಕ್ಕೆ ಬರಬೇಕು ಅಂದರೆ ನೀವು ತುಂಬ ಪ್ಲೇಸ್ಗಳಿದೆ ನೋಡೋಕ್ಕೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾವ್ಯಾವ ಪ್ಲೇಸ್ ಅಂತ ತೋರಿಸ್ತೀನಿ ಬನ್ನಿ. ಇದು ಮಧ್ಯರಂಗ ಸ್ವಾಮಿ ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಮದುವೆ ಆದಾಗ ಹೊಸದ್ರಲ್ಲಿ ಮಾತ್ರ ನಾನು ಈ ದೇವಸ್ಥಾನಕ್ಕೆ 2 ಸಲ ಹೋಗಿರೋದು. ಸುಮ್ಮನೆ ಈಚೆಗಡೆ ಕೈ ಮುಕ್ಕೊಂಡು ಮುಂದೆ ಹೋಗ್ತೀನಿ. ಫಸ್ಟು ಮಧ್ಯರಂಗನಾಥ ಸ್ವಾಮಿ ದೇವಸ್ಥಾನ, ಮತ್ತು ಪ್ರಸನ್ನ ಮೀನಾಕ್ಷಿ ಸ್ವಾಮಿ ದೇವಸ್ಥಾನ, ಮುತ್ತತ್ತಿ, ಗಗನಚುಕ್ಕಿ, ಬರಚುಕ್ಕಿ, ಮತ್ತು ದರ್ಗಾ, ಈ ಥರ ತುಂಬ ಪ್ಲೇಸ್ಗಳಿದೆ. ನೀವು ಒಂದು ಸಲ ಬಂದರೆ ನೀವು ತುಂಬ ಪ್ಲೇಸ್ಗಳನ್ನ ನೋಡ್ಕೊಂಡು ಹೋಗ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಧ್ಯರಂಗ ಸ್ವಾಮಿ ದೇವಸ್ಥಾನ ಆದಮೇಲೆ ಅದರಿಂದ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಸ್ಥಾನ ಇದೆ. ಇದು ತುಂಬ ಹಳೇ ಕಾಲದ್ದು. ಇದ್ರ ವಿಡಿಯೋ ಎಲ್ಲ ನಾನು ಆಲ್ರೆಡಿ ಹಾಕಿದ್ದೆ, ಬಟ್ ಆ ವಿಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ನಾನು ಇನ್ನೊಂದು ಸಲ ಇದು ದೇವಸ್ಥಾನ ಟೆಂಪಲ್ ಬಗ್ಗೆ ನಾನು ವಿಡಿಯೋ ಹಾಕ್ತೀನಿ. ತುಂಬ ಅಂದರೆ ತುಂಬ ಹಳೇ ಕಾಲದ್ದು, ತುಂಬ ಚೆನ್ನಾಗಿದೆ. ಅದು ಕೂಡ ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಸ್ಥಾನ ಅಂತ. ಮತ್ತು ಅದರಿಂದ ಮುಂದಕ್ಕೆ ಬಂದರೆ ಶಿಂಶುದ್ ಮಾರಮ್ಮ ಅಂತ ದೇವಸ್ಥಾನ ಇದೆ. ಇಲ್ಲಿ ನೀವು ಏನೇ ಕೇಳಿಕೊಂಡ್ರೂ ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ. ನಾನು ತುಂಬ ಸಲ ಕೇಳ್ಕೊಂಡಿದ್ದೀನಿ. ನನಗೆ ಸುಮಾರು ಕೆಲಸಗಳಾಗಿದೆ. ನನಗಂತೂ ಬರ್ತಾನೆ ಇರ್ತೀನಿ. ನನಗೆ ಈ ದೇವ್ರ ಮೇಲೆ ತುಂಬ ಅಂದರೆ ತುಂಬ ನಂಬಿಕೆ ಇದೆ. ಮತ್ತು ಅರ್ಸ್ಕೊಂಡಿರೋದು ಸೋಮವಾರ ಶುಕ್ರವಾರ ಕೋಳಿ ಕುರಿ ಈ ಥರ ಆಡು ಎಲ್ಲ ಕೊಯ್ತಾರೆ. ಪಾತ್ರೆ ಗೀತ್ರೆ ಎಲ್ಲ ಇಲ್ಲೇ ಕೊಡ್ತಾರೆ. ರೂಮ್ ಕೂಡ ಇದೆ, ಅಲ್ಲಿ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ. ಮತ್ತು ತಡೆ ಹೊಡಿಸ್ಬೇಕು ಅಂದರೂ ಕೂಡ ನೀವು ಇಲ್ಲೇ ಹೊಡಿಸ್ಬೋದು. ತುಂಬ ಒಳ್ಳೆಯದಾಗುತ್ತೆ. ಇವತ್ತಂತೂ ಸೋಮವಾರ ಆಗಿರೋದ್ರಿಂದ ಜನ ಯಾರೂ ಇಲ್ಲ. ಪೂಜೆ ಸಾಮಾನು ಇಟ್ಕೊಳ್ಳೋ ರೂಮ್ ಕೂಡ ಖಾಲಿಯಾಗಿದೆ, ಎಲ್ಲ ಬಾಗಿಲಾಕಿದ್ದಾರೆ. ಒಬ್ಬರು ಮಾತ್ರ ಇದ್ದರು. ಅವ್ರ ಹತ್ರನೇ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡ್ಸೋಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಒಂದು ರೌಂಡ್ ನಾನು ಯಾವತ್ತೂ ಅಷ್ಟೇ ಡೈರೆಕ್ಟಾಗಿ ನಾನು ದೇವಸ್ಥಾನ ಒಳಗಡೆ ಹೋಗಲ್ಲ. ಯಾವಾಗಲೂ ನಾನು ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಆಮೇಲೆ ನೆಕ್ಸ್ಟ್ ದೇವಸ್ಥಾನದ ಒಳಗಡೆ ಹೋಗ್ತೀನಿ. ನೋಡಿ ತುಂಬ ಖಾಲಿ ಇದೆ, ಒಬ್ಬರು ಕೂಡ ಜನ ಇಲ್ಲ. ಯಾರೋ ಒಂದು 4-5 ಜನ ಇದ್ದರು ಅಷ್ಟೇ ಒಂದು ದೇವಸ್ಥಾನದ ಒಳಗಡೆ. ನಾನು ಕೂಡ ದೇವಸ್ಥಾನ ಒಳಗಡೆ ಬಂದಿದ್ದೀವಿ. ಆದರೆ ನಾನು ಒಳಗಡೆ ಯಾವುದೇ ರೀತಿ ಫೋಟೋ ಆಗಲಿ ವಿಡಿಯೋ ಆಗಲಿ ನಾನು ದೇವಸ್ಥಾನದ ಒಳಗಡೆ ತೊಗೊಂಡಿಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಯಾವುದೇ ದೇವಸ್ಥಾನ ಆಗಲಿ ಎಲ್ಲೂ ಕೂಡ ಫೋಟೋ ವಿಡಿಯೋ ಮಾಡೋಕ್ಕೆ ಬಿಡೋದೇ ಇಲ್ಲ. ನನಗೂ ಕೂಡ ಭಯ ಆಗುತ್ತೆ. ವಿಡಿಯೋ ಮತ್ತು ಫೋಟೋ ಎಲ್ಲ ತೆಗಿಬೇಕು ದೇವ್ರದ್ದು ಅಂದರೆ ನನಗೆ ತುಂಬ ಭಯ ಆಗುತ್ತೆ. ಅದಕ್ಕೆ ನಾನು ತೆಕ್ಕೊಳ್ಳಿಲ್ಲ. ಮತ್ತು ಈ ಕಡೆ ದೇವಸ್ಥಾನದಿಂದ ಈಚೆ ಕಡೆ ಬಂದಾಗ ಇಲ್ಲಿ ಪಾದ ಇರುತ್ತೆ. ಈ ಪಾದದ ಮೇಲೆ ಆ ಕಡೆ ಪಾದ ಈ ಕಡೆ ಪಾದ ಇದೆ ಅಲ್ವಾ, ಅಲ್ಲಿ 2 ಕೈ ಇಟ್ಕೊಂಡು ನಿಮಗೆ ಏನು ಇಷ್ಟಾರ್ಥಗಳು ನೆರವೇರಬೇಕು, ನಿಮಗೆ ಏನು ಆಸೆ ಕೋರಿಕೆಗಳಿದೆ ಅದನ್ನು ನೀವು ಕೇಳಿಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಕೇಳಿಕೊಂಡ್ರೆ ನಿಮಗೆ ಆಗುತ್ತೆ ಅನ್ನೋದಾದರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಾನಂತೂ ಒಂದು ಸಲ ಟ್ರೈ ಮಾಡಿಲ್ಲ, ಆದರೆ ನಮ್ಮ ಹಸ್ಬೆಂಡು ಟ್ರೈ ಮಾಡಿದ್ದಾರೆ. ನೀವು ಕೂಡ ಇಲ್ಲಿಗೆ ಬಂದಾಗ ನೀವು ಒಂದು ಸಲ ಅದ್ರ ಮೇಲೆ ಕೈ ಇಟ್ಟು ಭಕ್ತಿಯಿಂದ ಕೇಳ್ಕೊಳ್ಳಿ, ಟ್ರೈ ಮಾಡಿ ಅಂತ. ಆಗುತ್ತೆ ಅಂತ ಆದರೆ ಅದು ಕೈ ಸ್ವಲ್ಪ ಜರುಗುತ್ತೆ ಅಂತ ಹೇಳ್ತಾರೆ. ನನಗೂ ಅಷ್ಟು ಗೊತ್ತಿಲ್ಲ. ನೀವು ಬಂದಾಗ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಇಷ್ಟಾರ್ಥಗಳು ಏನಿದೆಯೋ ಕೇಳ್ಕೊಳ್ಳಿ. ಮತ್ತು ನಾನು ಕೂಡ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು. ಓಕೆ, ಬಾಯ್ ಫ್ರೆಂಡ್ಸ್.